ಹಲೋ ಎವ್ರಿವನ್, ವೆಲ್ಕಮ್ ಟು ಪೂಜಾಸ್ ಕುಕ್ಕರ್ಸ್ 26. ನಿಮ್ಮ ಮನೇಲಿ ನೀವು ಅಥವಾ ಮನೇಲಿರೋರು ಯಾರಾದರೂ ಕಬಾಬ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ? ಶ್ರಾವಣ ಮಾಸ ಚಿಕನ್ ಕಬಾಬ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ರೆ ಒಂದು ಸಲ ಈ ರೀತಿ ಕಬಾಬ್ನ ಮಾಡಿ ನೋಡಿ. ಈ ಕಬಾಬ್ ತಿಂದಮೇಲೆ ವಾರದಲ್ಲಿ 4 ದಿನ ಇದೇ ಕಬಾಬ್ ಬೇಕು ಅಂತೇಳಿ ಕೇಳ್ತಾರೆ. ಅದೇ ಯಾವ ರೆಸಿಪಿ ನಾನಿವತ್ತು ಶೇರ್ ಮಾಡ್ತಾ ಇರೋದು ಅಂದರೆ ಆಲೂ ಕಬಾಬ್. ನೀವು ಟ್ರೈ ಮಾಡಿ ಒಂದು ಸಲ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂಥೇಳಿ ಮರೀದೆ ಕಮೆಂಟ್ ಮಾಡಿ. ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಒಂದು 13ರಿಂದ 14 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ ಆಲೂಗಡ್ಡೆ ಆದರೆ ಒಂದರಲ್ಲಿ 4 ಪೀಸ್ ಮಾಡಿ, ಇಲ್ಲ ಸ್ವಲ್ಪ ದೊಡ್ಡ ಸೈಜ್ದು ಅಂದರೆ ಒಂದರಲ್ಲಿ 6 ಪೀಸ್ ಮಾಡಿ. ನೋಡಿ, ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿ, ಅದು ಮುಳುಗ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕಿ. ನಾನಿಲ್ಲಿ 1/4 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಉಪ್ಪು ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಬಾರ್ದು, ಒಂದು ಸ್ವಲ್ಪ ಬೆಂದರೆ ಸಾಕು. ಮತ್ತು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನಾನಿಲ್ಲಿ ತೋರಿಸಿದ್ದೀನಲ್ವ, ಇಷ್ಟು ಬೆಂದರೆ ಸಾಕು. ನಂತರ ಇನ್ನೊಂದು ಬೌಲಲ್ಲಿ ನಾರ್ಮಲ್ ವಾಟ್ರು ಅಥವಾ ಕೋಲ್ಡ್ ವಾಟ್ರು ತೊಗೊಳ್ಳಿ. ಅದಕ್ಕೆ ಈಗ ಬೇಯಿಸಿರೋ ಆಲೂಗಡ್ಡೆನ ತಕ್ಷಣ ತೆಗೆದ್ಬಿಟ್ಟು ಹಾಕಿ. ಯಾಕೆಂದರೆ ಬಿಸಿನೀರಲ್ಲೇ ಇಟ್ಟರೆ ಅದು ಸ್ವಲ್ಪ ಇನ್ನೂ ಮೆತ್ತಗಾಗಿಬಿಡುತ್ತೆ. ಸೊ ಹಾಗಾಗಿ ತಕ್ಷಣ ಕೋಲ್ಡ್ ವಾಟ್ರು ಅಥವಾ ನಾರ್ಮಲ್ ವಾಟ್ರಿಗೆ ಹಾಕಿದ್ರೆ ಮತ್ತೆ ಮೆತ್ತಗಾಗಲ್ಲ. ನೀರಿಗೆ ಹಾಕಿದ್ಮೇಲೆ ಆಲೂಗಡ್ಡೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ಆಲೂಗಡ್ಡೆ ಎಲ್ಲ ತಣ್ಣಗಾದ್ಮೇಲೆ ನೀರಿಂದ ಆಲೂಗಡ್ಡೆನ ಕ್ಲೀನಾಗಿ ತೆಗೆದ್ಬಿಟ್ಟು ಅದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಜೊತೆಗೆ ಅದಕ್ಕೆ ಕಬಾಬ್ ಪೌಡ್ರ್ ಎಷ್ಟು ಬೇಕೋ ನೋಡಿಬಿಟ್ಟು ಅಷ್ಟು ಹಾಕ್ಕೊಳ್ಳಿ. ಕಬಾಬ್ ಪೌಡ್ರನ್ನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ 1-2 ಚಮಚದಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಿದ್ದೀನಿ. ಆಲೂಗಡ್ಡೆ ಸಾಫ್ಟ್ ಅಲ್ವಾ, ಹಾಗಾಗಿ ಕಬಾಬು ಸಾಫ್ಟ್ ಆಗಬಾರ್ದು, ಕ್ರಿಸ್ಪಿ ಆಗಿರಬೇಕು ಅಂಥೇಳಿ 1-2 ಚಮಚದಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಆಲೂಗಡ್ಡೆ ಕ್ವಾಂಟಿಟಿ ಎಷ್ಟಿರುತ್ತೆ ನೋಡಿಬಿಟ್ಟು ಕಬಾಬ್ ಪೌಡ್ರು ಮತ್ತು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಿಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಸೈಡಿಗೆ ಎತ್ತಿಡಿ. ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಆಲ್ರೆಡಿ ಕಬಾಬ್ ಮಸಾಲ ರೆಡಿ ಮಾಡಿಟ್ಟು 5 ನಿಮಿಷ ಆಗಿದೆ. ಇವಾಗ ಎಣ್ಣೆ ಕಾದ ತಕ್ಷಣ ಒಂದೊಂದನ್ನೇ ಬಿಡಿ. ನೋಡಿ, ಈ ರೀತಿ ಒಂದೊಂದನ್ನೇ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದೆಲ್ಲ ಕ್ರಿಸ್ಪಿ ಆಗಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಕಿ ಒಂದು 20 ಸೆಕೆಂಡ್ವರೆಗೂ ಹಾಗೆ ಬಿಡಿ. 20 ಸೆಕೆಂಡ್ ಆದಮೇಲೆ ಚೆನ್ನಾಗಿ ಮಗ್ಚಾಕ್ಕೊಳ್ಳಿ. ಅದನ್ನೆಲ್ಲ ಮಗ್ಚಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ನೊರೆಲ್ಲ ಕಮ್ಮಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಅದು ನೀವು ತೆಗಿಯುವಾಗ ಗೊತ್ತಾಗುತ್ತೆ ನಿಮಗೆ, ಅದು ಕ್ರಿಸ್ಪಿ ಆಗಿರೋದು ಸೌಂಡ್ ಗೊತ್ತಾಗುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ತೆಗೆದ್ಬಿಟ್ಟು ಸರ್ವ್ ಮಾಡಿದ್ರೆ ಆಲೂ ಕಬಾಬ್ ರೆಡಿ. ನೋಡಿ, ಆಲೂ ಕಬಾಬು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಹೊರಗಡೆ ಫುಲ್ಲು ಕ್ರಿಸ್ಪಿಯಾಗಿದೆ, ಒಳಗಡೆ ಫುಲ್ಲು ಸಾಫ್ಟಾಗಿದೆ. ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಒಂದು 5 ನಿಮಿಷಕ್ಕಷ್ಟು ಖಾಲಿ ಮಾಡಿಬಿಡ್ತಾರೆ. ಒಂದು ಸಲ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.